ಡಿ ಕೆ ಶಿವಕುಮಾರ್ ಬಣ ವರ್ಸಸ್ ಸಿದ್ದರಾಮಯ್ಯ ಬಣ ಏನೇನಾಗ್ತಾ ಇದೆ ಅನ್ನೋ ವಿವರಗಳನ್ನು ಬ್ರೇಕ್ಗಿಂತ ಮುಂಚೆ ಡೀಟೇಲಾಗಿ ಹೇಳಿದ್ವಿ. ನಾಳೆಯ ಡಿನ್ನರು ಕ್ಯಾನ್ಸಲ್ ಆಗಿದ್ದು ಒಂದು ಸುದ್ದಿ, ಆದರೆ ಯಾಕೆ ಕ್ಯಾನ್ಸಲ್ ಆಯಿತು ಅನ್ನೋದನ್ನು ಪತ್ರಿಕಾ ಪ್ರಕಟಣೆಯಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದ್ದೇ ಇನ್ನೊಂದು ತೂಕದ ಸುದ್ದಿ. ಅದು ಭಾರಿ ತೂಕ. ಅದಕ್ಕೆ ಸೆಂಟೆನ್ಸ್ ಸಮೇತ ಹೇಳ್ಬಿಟ್ರಲ್ರಿ ಅವರು, ಇಂತಿಂಥವರ ಸೂಚನೆಯ ಮೇರೆಗೆ ಮುಂದೂಡಲಾಗಿದೆ ಅಂತ. ಈ ಮಧ್ಯೆ ಇದೇ ಬಣದ ಇನ್ನೊಬ್ಬ ಸದಸ್ಯರು ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಮಾತಾಡ್ತಿದ್ವಿ. ನಾವು ರಾಯಚೂರಿನಲ್ಲಿ ಮಾತಾಡ್ತಾ ಇದ್ವಿ. 2028ಕ್ಕೆ ಹೌದು ನಾನು ಮುಖ್ಯಮಂತ್ರಿ ರೇಸ್ನಲ್ಲಿದ್ದೀನಿ ಅಂದರು. ಹೌದು ನಾನು ಮುಖ್ಯಮಂತ್ರಿ ರೇಸ್ನಲ್ಲಿದ್ದೀನಿ 2028ರ ಚುನಾವಣೆ ಮುಗಿದ ಮೇಲೆ ಅಂತ. ಡಿ ಕೆ ಸುರೇಶ್ ಅವರು ಹೇಳ್ತಾರೆ, ಕಷ್ಟಪಟ್ಟು ಗೆದ್ದಿದ್ದೀವಿ, ಸರ್ಕಾರ ಬಂದಿದ್ದೀವಿ, ಸ್ವಲ್ಪ ಮಾತನಾಡುವಾಗ ಹುಷಾರಾಗಿ ಮಾತಾಡಬೇಕು ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ಸತೀಶ್ ಜಾರಕಿಹೊಳಿ ಅವರು ಮುಂದಿನ CM ಅಂತಿದ್ದಾರೆ. ಇಲ್ಲ ಅದನ್ನು ನಾವು ಯಾವಾಗ ಕ್ಲೇಮ್ ಮಾಡೇ ಇಲ್ಲ, ನಾವು. ಒಂದು ವೇಳೆ ಅವಕಾಶ ಸಿಕ್ಕರೆ ಇಲ್ಲ ಅಂಥ ಅವಕಾಶ ಬರೋಲ್ಲ. ಇದ್ದಾರಲ್ಲ ಮುಖ್ಯಮಂತ್ರಿಗಳು ಇದ್ದಾರೆ. ಸೊ ಅವ್ರ ಮುಂದೆ ಇಲ್ಲ ಸಿಗೋ ಪ್ರಶ್ನೆ ಬರೋದಿಲ್ಲ ಅದು ಈ ಅವಧಿಗೆ ಬರೋಲ್ಲ. ನಾವು ಮುಂದಿನ ಅವಧಿ ಅಂತ ಹೇಳಿದ್ವಿ, ನೋಡೋಣ ಕಾದು ಮುಂದಿನ ಅವಧಿಗೆ ತಾವು ಆಕಾಂಕ್ಷೆ ಹೇಳಿದಿರಲ್ಲ. ಎಷ್ಟು ಸಲ ಹೇಳಿದ್ವಿ, 28ರಿಗೆ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿದ್ವಿ, ಟ್ರೈ ಮಾಡ್ತೀವಿ ಅಂತ ಹೇಳಿದ್ದೀವಿ. ಈ ಅವಧಿಗೆ ನಮ್ಮ ಪ್ರಶ್ನೆ ಇಲ್ಲ. ಅವರು ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು, ರಾಜಕಾರಣದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಅವರೊಬ್ಬರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರ್ತಕ್ಕಂಥವರೆಲ್ಲ ಸಾಕಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ತಪ್ಪಿಲ್ಲ, ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನನಗೆ ಗೊತ್ತಿಲ್ಲ ಅದು. ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡೋದು ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದ ಮೇಲೆ. ಅಧಿಕಾರಕ್ಕೆ ತರಬೇಕಾದಂಥ ಜವಾಬ್ದಾರಿ 140 ಜನ ಶಾಸಕರ ಮೇಲಿದೆ. ಅಧಿಕಾರಕ್ಕೆ ಏನು ತಂದಿದ್ದಾರೆ ಜನ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇವತ್ತು ಬಂದಿದೆ. ಅದು ಎಷ್ಟು ಕಷ್ಟಪಟ್ಟು ಅಧಿಕಾರಕ್ಕೆ ಬಂದಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯ ನಡೆಯನ್ನು ಇಡಬೇಕಾಗ್ತದೆ. ಈಗ ಸಿಎಂ ವಿಚಾರ ಮತ್ತೊಮ್ಮೆ ಚರ್ಚೆಗೆ ಬಂದಿರುವಂತಹದ್ದು, ಮುಂದಿನ ಸಿಎಂ ಆಕಾಂಕ್ಷಿ ನಾನು ಕೂಡ ಹೌದು ಅನ್ನುವಂತಹ ಬಹಿರಂಗ ಹೇಳಿಕೆಯನ್ನು ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ಅಂದಮೇಲೆ ಮುಗೀತಲ್ಲ, ಇನ್ನೇನು. ಪಾಪ ಪರಮೇಶ್ವರ ಸಂಕಟ ಇದೆಯಲ್ಲ, ಅವ್ರು ಹೇಳಿದಾರೆ ಅಂದಮೇಲೆ ಮುಗಿತಪ್ಪ. 2028ರಲ್ಲಿ ಅವರೇ CM ಅಂತ. ಡಿ ಕೆ ಶಿವಕುಮಾರ್ ಅವರು ನ್ಯಾಷನಲ್ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟರಲ್ಲ, ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂತ. ಡಿ ಕೆ ಶಿವಕುಮಾರ್ ಅವರು ಅದನ್ನು ಹೇಳಿದ್ರು. ನಮ್ಮವ್ರಿಗೆ ಸಹಜ ಕೇಳ್ತೀವಿ ಮುಖ್ಯಮಂತ್ರಿಗಳನ್ನು, ಏನೋ ಒಪ್ಪಂದ ಇದೆ ಅಂತಲ್ಲ ನಿಮ್ಮದು ಅಂತ. ಅಂಥದ್ದು ಯಾವುದೂ ಒಪ್ಪಂದ ಇಲ್ಲರಿ ಅಂತ CM ಹೇಳಿದ್ರು. CM ಹೇಳಿದ ಮೇಲೆ ಮುಗಿದೋಯ್ತಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಅದ್ರ ಬಗ್ಗೆ ಪರಮೇಶ್ವರ್ ಕೇಳಿದ್ರೆ ಅವತ್ತೇನಾದ್ರು ಪರಮೇಶ್ವರು, ನೀವೇ ಒಪ್ಪಂದ ಮಾಡ್ಕೊಂಡು ಹೋದ್ರೆ ನಾವ್ಯಾಕಿರ್ಬೇಕು ರಾಜಕಾರಣದಲ್ಲಿ ಅಂತ. ಅಂದರೆ ಮೊದಲಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ 2 ವರ್ಷ, 2.5 ವರ್ಷನೋ 3 ವರ್ಷನೋ ಅವರು ಮುಂದುವರಿತಾರೆ. ಅದಾದ ನಂತರ ಅವ್ರು ಕೆಳಗಿಳಿತಾರೆ. ಆನಂತರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಹಿಂಗೆ ನೀವೇ ದಿಲ್ಲಿಲಿ ಕೂತ್ಕೊಂಡು ಮಾತುಕತೆ ಮುಗಿಸ್ಕೊಂಡು ಬಂದುಬಿಟ್ರೆ ನಾವ್ಯಾಕಿದ್ದೀವಿ ಇಲ್ಲಿ ಅಂತಂದ್ರು ಅವರು ಪರಮೇಶ್ವರು. ಈ ಅದೇ ಧಾಟಿ ಸತೀಶ್ ಜಾರಕಿಹೊಳಿ ಅವರ ಮಾತಿಗೂ ಹೇಳಿದ್ರು. ಅವರು ಹೇಳಿದ್ರಲ್ಲ ಮುಗೀತು ಬಿಡಿ ಇನ್ನು ಅಂತ. ಇದೇನು ಆ್ಯಕ್ಚುಲಿ ಏನಾಗಿದ್ದಂದರೆ ಡಿ ಕೆ ಶಿವಕುಮಾರ್ ಅವರು ಮೇ ಬಂದರೆ 2 ವರ್ಷ ಕಂಪ್ಲೀಟ್ ಆಗುತ್ತೆ ಸರ್ಕಾರಕ್ಕೆ. ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿಯಾಗಿ 2ನೇ ಅವಧಿಯಲ್ಲಿ 2 ವರ್ಷ ಕಂಪ್ಲೀಟ್ ಮಾಡ್ದಂಗೆ. ದಿಲ್ಲಿಲಿ 2 ವರ್ಷ ಅಂತಾಗಿದೆಯೋ, 2.5 ವರ್ಷ ಆಗಿದೆಯೋ, 3 ವರ್ಷ ಆಗಿದೆಯೋ ಮಾತುಕತೆ ನಮಗೆ ಗೊತ್ತಿಲ್ಲ. ಅದರ ಬಗ್ಗೆ ಯಾರೂ ಹೇಳಿಲ್ಲ. ಆಗಿದ್ದಂತೂ ನಿಜ, ಆಗಿರೋದಂತೂ ನಿಜ. ಈ ಸಮಯ ಹತ್ತಿರ ಬರ್ತಾ ಇದ್ದಂಗೆ ಇದು ಜೋರಾಗತ್ತೆ. ಸಮಯ ಹತ್ತಿರ ಬರ್ತಾ ಇದೆ ಅನ್ನುವ ಕಾರಣಕ್ಕೆ ಇನ್ನೇನು ಡಿ ಕೆ ಶಿವಕುಮಾರ್ ನನ್ನ ಮುಂದೆ ಬಂದು ನಿಂತ್ಕೊಂಡು ಆ ಒಪ್ಪಂದ ಏನಾಯಿತು ಅಂತಾರೆ, ಅದಕ್ಕಿಂತ ಮುಂಚೆ ನೀವು ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ಮಾತಾಡಿ, ಪರಮೇಶ್ವರ್ ಹತ್ರ ಮಾತಾಡಿ ಅಂತ ಬಿಟ್ಟುಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಇದು ಹಾಗೆ ಅನ್ನಿಸ್ತಾ ಇದೆ ಈ ಗೇಮು. ಇವ್ರ ಹತ್ರ ಫಸ್ಟ್ ಮಾತಾಡಿ ನೀವು, ಆಮೇಲೆ ನನ್ನ ಹತ್ರ ಮಾತಾಡಿರಂತೆ ಅಂತ. ವಾಟ್ ಎವರ್ ಇಟ್ ಈಸ್, ಏನೋ ಸುಸೂತ್ರವಾಗಿ ಅಂತೂ ಆಗೋದಿಲ್ಲ ಇದು. ಸದ್ಯಕ್ಕೆ ನೋಡಿದ್ರೆ ಇಷ್ಟೇ ಅನ್ನಿಸ್ತಾ ಇರೋದು. ಇನ್ನು BJP ಅವ್ರದ್ದು ಬಂಡಾಯ ಅದೊಂದು ಬೇರೆ ಇದೆ ಲೆವೆಲ್. ಅದು ಹೈಕಮಾಂಡ್ ತಲೆ ಕೆಡಿಸಿಕೊಂಡು ಬಗೆಹರಿಸ್ಬೇಕು ಅಂದರೂ ಬಗೆಹರಿಯೋದಕ್ಕೆ ಆಗೋದಿಲ್ಲ ಅನ್ನೋ ಲೆವೆಲ್ಗಿದೆ. ಬಂಡಾಯ ಬಣದ ಸದಸ್ಯರು ದಿಲ್ಲಿಗೆ ಹೋಗಿದ್ದಾರೆ. ಜಗದಂಬಿಕಾ ಪಾಲ್ರನ್ನು ಭೇಟಿಯಾಗಿದ್ದರು. ಇವರು ದಿಲ್ಲಿಗೆ ಬಂದಿದ್ದು, ದಿಲ್ಲಿ ಭೇಟಿ ಅಂದರೆ ಏನಂತಾರೆ ಇವರು ಅಂದರೆ ವಕ್ಫ್ ಹೋರಾಟ ಮಾಡ್ತಾ ಇದ್ದಿಲ್ಲ, ಅದರ ಡೀಟೇಲ್ಸ್ ಕೊಡಬೇಕಾಗಿತ್ತು ಅಂತ. ಆ ವಕ್ಫ್ ಹೋರಾಟ ಒಂದು ನೆಪದಂತೆ ಸಿಕ್ಕಿದೆ ನೋಡಿ. ಇಲ್ಲಿ ಜಗದಂಬಿಕಾ ಪಾಲ್ರನ್ನು ಭೇಟಿಯಾದರು. ಭೇಟಿಯಾಗಿ ಜಿಲ್ಲಾವಾರು ಸಂಗ್ರಹಿಸಿದ ಅಷ್ಟೂ ಡೀಟೇಲ್ಗಳನ್ನು ಕೊಟ್ಟಿದ್ದಾರೆ. ವಕ್ಫ್ ಕಾಯ್ದೆ ತಿದ್ದುಪಡಿಗೆ ರಚಿಸಲಾಗಿರುವ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಅಧ್ಯಕ್ಷರು ಜಗದಂಬಿಕಾ ಪಾಲ್. ನಾವು ವಕ್ಫ್ ಹೋರಾಟ ಮಾಡ್ತಾ ಇದ್ದೀವಿ ಅಂತ.
ಈ ಹೋರಾಟದ ಬಗ್ಗೆ ಜಗದಂಬಿಕಾ ಪಾಲ್ರು, ಬಿ ಜೆ ಪಿ ಹೈಕಮಾಂಡ್ ಇಟ್ ವಾಸ್ ಇಂಪ್ರೆಸ್ಡ್. ಚೆನ್ನಾಗಿ ಮಾಡ್ತಿದ್ದಾರೆ ಇದನ್ನು ಅಂತ ಸ್ವತಃ ಬಂದರು ಅವರು ಇಲ್ಲಿಗೆ. ಬಂದು ಮಾಹಿತಿ ತಗೊಂಡೋದ್ರು. 2ನೇ ಸುತ್ತಿನ ಹೋರಾಟ ಶುರುವಾಗಿದೆ ಬಳ್ಳಾರಿ ಜಿಲ್ಲೆ ಕಂಪ್ಲಿಯಿಂದ. ಅದರ ವಿವರಗಳನ್ನು ಕೊಡಬೇಕಲ್ಲ, ಇಲ್ಲಿಗೆ ಹೋಗಿದ್ದಾರೆ. ಇಲ್ಲಿಗೆ ಮಾತ್ರ ಅಲ್ಲ, ಕಿರಣ್ ರಿಜಿಜು ಅವ್ರಿಗೂ ಭೇಟಿಯಾದರು, ಅಮಿತ್ ಶಾ ಅವ್ರಿಗೂ ಭೇಟಿಯಾಗಿದ್ದಾರೆ. ಅಮಿತ್ ಶಾ ಅವರ ಭೇಟಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳರು ಇರಲಿಲ್ಲ. ಅವ್ರಿಗೇನೋ ಆ ಶುಗರ್ ಫ್ಯಾಕ್ಟ್ರಿ ಕೇಸ್ ಇತ್ತಂತೆ ಅಟೆಂಡ್ ಮಾಡೋದಕ್ಕೆ, ಅದಕ್ಕೆ ಅಮಿತ್ ಶಾ ಅವರ ಭೇಟಿಗೆ ಹೋಗಲಿಲ್ಲ ಅಂತಾರೆ. ಅಮಿತ್ ಶಾ ಅವರ ಭೇಟಿಗೆ ಶುಗರ್ ಫ್ಯಾಕ್ಟ್ರಿ ಕೇಸ್ ಇದ್ದದ್ದಕ್ಕೆ ಹೋಗಲಿಲ್ವೋ, ಅಥವಾ ಅಮಿತ್ ಶಾ ಅವರು ಒಂಚೂರು ಬೇಜಾರಾಗಿ ಟೈಮ್ ಕೊಡಲ್ಲ ಅಂದರೂ ಗೊತ್ತಿಲ್ಲ. ಯತ್ನಾಳ್ರೆ ಹೇಳ್ಬೇಕು ಅದನ್ನು. ಭೇಟಿಯ ನಂತರ ಕುಮಾರ್ ಬಂಗಾರಪ್ಪ ಅವರು ಮಾತಾಡಿದ್ರು, ಕೇಳಿಸ್ಕೊಳ್ಳಿ. ಪರ್ಫೆಕ್ಟ್ ರೆಕಾರ್ಡ್ಸ್, ವಿಶೇಷವಾಗಿ ವಕ್ಫ್ 2ನೇ ಹಂತದ ಬೆಳವಣಿಗೆಗಳನ್ನು ಮತ್ತು 2ನೇ ಹಂತದ ಹೋರಾಟವನ್ನು ಈಗಾಗಲೇ ಒಂದು ಹಂತದಲ್ಲಿ ಮುಗಿಸಿ ಅದರ ಪೂರ್ಣ ಮಾಹಿತಿಯನ್ನು JPCಯ ಕಮಿಟಿ ಮುಂದೆ ಮತ್ತು ಮಾನ್ಯ ಶ್ರೀ ಕಿರಣ್ ರಿಜಿಜು ಅವರ ಜೊತೆಗೆ ನಿನ್ನೆ ರಾತ್ರಿ ಸಾಕಷ್ಟು ಸಮಯ ನಾವು ಚರ್ಚೆ ಮಾಡಿ ಇಲ್ಲಿ ತಮ್ಮ ಮುಂದೆ ಬಂದಿದ್ದೆ. ನಮ್ಮ ರಿಪೋರ್ಟ್ಸ್ನೂ ನೋಡಿ ಸಂತೋಷಪಟ್ಟರು ಮತ್ತು ಅಷ್ಟೇ ಆಶ್ಚರ್ಯವನ್ನು ಪ್ರಕಟಿಸಿದ್ರು. ವಕ್ಫ್ ಅನ್ನೋ ಪದ ಹೇಗೆ ಉದ್ಭವ ಆಯಿತು ಅಂತ ಹಿಡಿದು ಇವತ್ತಿನವರೆಗೂ ವಕ್ಫ್ ಹೆಸರ ಮೇಲೆ ಹೇಗೆ ರೈತರಿಗೆ ಮತ್ತು ಮಠಮಾನ್ಯಗಳಿಗೆ, ದೇವಸ್ಥಾನಗಳಿಗೆ, ಜನಸಾಮಾನ್ಯರಿಗೆ, ಕೃಷಿಕರಿಗೆ, ರೈತರಿಗೆ ಇದರಿಂದ ಎಷ್ಟು ಅನಾಹುತಗಳಾಗಿದೆ. ಆ್ಯಂಡ್ ರಾಜೇಂದ್ರ ಕಟ್ಯಾರಿ ಅವರು ಐ ಥಿಂಕ್ ಪೂರ್ಣ ಮಾಹಿತಿಯನ್ನು ಕೊಡ್ತಕ್ಕಂಥ. ಇನ್ನೊಂದು ಸುದ್ದಿ ನಾಳೆ ಹೇಳೋಣ ಅದನ್ನ ಡೀಟೇಲಾಗಿ. BJPಯ ತಟಸ್ಥ ಬಣದ ಸದಸ್ಯರುಗಳೆಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿದಾರಂತೆ. ಇದನ್ನು ಬಗೆಹರಿಸೋದು ಹೆಂಗೆ ಅಂತ. ಹೆಂಗೆ ಬಗೆಹರಿಸ್ತಾರೋ ಏನೋ. ಇಲ್ಲಿ ಒಬ್ಬರು ಏತಿ ಅಂದರೆ ಒಬ್ಬರು ಪ್ರೀತಿ ಅಂತಾರೆ, ಒಬ್ಬರು ಕೇರಿಗೆ ಹೇಳಿದ್ರೆ ಇನ್ನೊಬ್ಬರು ನೀರಿಗೆ ಎಳಿತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.